ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಕರಣಗಳ ಚೇಷ್ಟೆಗೆ
ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಗೆಲು ಬಾಯಿಗೆ ಮೂಲ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಗೆಲು ಬಾಯಿಗೆ ಮೂಲ, ಮಾತು ತಪ್ಪಿ ನುಡಿಗೆಲು ಬಾಯಿಗೆ ಮೂಲ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ವ್ರತಹೀನನ ನೆರೆಗೆಲು ನರಕಕ್ಕೆ ಮೂಲ, ವ್ರತಹೀನನ ನೆರೆಗೆಲು ನರಕಕ್ಕೆ ಮೂಲ. ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ವ್ರತಹೀನನ ನೆರೆಗೆಲು ನರಕಕ್ಕೆ ಮೂಲ, ವ್ರತಹೀನನ ನೆರೆಗೆಲು ನರಕಕ್ಕೆ ಮೂಲ. ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಗೆಲು ಬಾಯಿಗೆ ಮೂಲ, ಮಾತು ತಪ್ಪಿ ನುಡಿಗೆಲು ಬಾಯಿಗೆ ಮೂಲ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಕೈ ತಪ್ಪಿ ಕೆತ್ತಲು, ಕೈ ತಪ್ಪಿ ಕೆತ್ತಲು, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಕೇಡು ದ್ರವ್ಯದ
ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಗೆ ನಿರ್ಲಜ್ಜೇಶ್ವರ ನಿರ್ಲಜ್ಜೇಶ್ವರ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿ, ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ. ವ್ರತಹೀನನರಿದು ಬೆರೆದಡೆ, ವ್ರತಹೀನನರಿದು ಬೆರೆದಡೆ, ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೈವರಯ್ಯ, ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೈವರಯ್ಯ. ಒಲ್ಲಿನೊಲ್ಲಿ ಬಲ್ಲಿನಾಗಿ ನಿಮ್ಮಾಣೆ, ಒಲ್ಲಿನೊಲ್ಲಿ ಬಲ್ಲಿನಾಗಿ ನಿಮ್ಮಾಣೆ. ನಿರ್ಲಜ್ಜೇಶ್ವರ 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 ನಿರ್ಲಜ್ಜೇಶ್ವರ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ, ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 16/8/2021 ಸೋಮವಾರ. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ 16ನೇ ದಿನದ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೂ ಅತ್ಯಂತ ಸುಮಧುರವಾಗಿ ವಚನಗೀತೆಗಳನ್ನು ಹಾಡಿದ ಶಿವಸಂಚಾರ ಕಲಾವಿದರಾದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಿಣಿ, HS ನಾಗರಾಜ್ ಹಾಗೂ ತಬಲಾ ಸಾರಥಿ ಶರಣ್ ಇವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸಕ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಅಡಿದಾವರೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಸ್ವಾಗತ ಬಯಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ಸೂಳೆ ಸಂಕವ್ಯ. ಈ ವಿಷಯ ಕುರಿತಂತೆ ತಮ್ಮ ಆಲೋಚನೆಗಳನ್ನು ಇಂದು ನಮ್ಮೊಡನೆ ಹಂಚಿಕೊಳ್ಳಲಿರುವ ಡಾಕ್ಟರ್ ರಾಜಪ್ಪ ದಳವಾಯಿಯವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಮತ್ತು ಜನಪದದಲ್ಲಿ ಡಿಪ್ಲೊಮಾ ಪಡೆದಿರುವ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಕನ್ನಡ ಅಧ್ಯಯನದಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
ಇದುವರೆಗೂ 6 ವಿಶ್ವವಿದ್ಯಾಲಯಗಳ 15 ಕೇಂದ್ರಗಳಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿ ಸಹಸ್ರಾರು ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಧ್ಯಾಪನದ ಜೊತೆಗೆ ಅಧ್ಯಯನವನ್ನು ಕೈಗೊಂಡು ವಿದ್ಯಾರ್ಥಿಯಾಗಿ ಸದಾ ಅಧ್ಯಯನಶೀಲರಾಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಂಸ್ಕೃತಿ ನಿರ್ವಚನ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ, ಗಿರೀಶ್ ಕಾರ್ನಾಡ್ ನಾಟಕಗಳ ಅಧ್ಯಯನಕ್ಕೆ ದ್ರಾವಿಡ ವಿಶ್ವವಿದ್ಯಾಲಯದಿಂದ ಎಂಫಿಲ್ ಪದವಿ, ಕವಿರಾಜ ಮಾರ್ಗ ಬಹುಶಿಸ್ತೀಯ ಅಧ್ಯಯನಕ್ಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿಯನ್ನು ಸಂಪಾದಿಸಿರುತ್ತಾರೆ. ಸದ್ಯ ಗಂಗೂಬಾಯಿ ಹಾನ್ಗಲ್ ಪ್ರದರ್ಶನ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ರಂಗ ಸಂಶೋಧನೆ ವಿಷಯದಲ್ಲಿ ಡಿಲಿಟ್ ಪದವಿ ಅಧ್ಯಯನ ಮಾಡುತ್ತಿದ್ದಾರೆ. ಒಂದು ಬೊಗಸೆ ನೀರು, ಕುಲಂ, ದಾರಾಶಿಕೋ ಅವರ ಪ್ರಸಿದ್ಧ ನಾಟಕಗಳು. 40ಕ್ಕೂ ಹೆಚ್ಚು ಬೀದಿ ನಾಟಕಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಕೋಶ ಅವರ ಪ್ರಸಿದ್ಧ ಕೃತಿಯಾಗಿದೆ. ಸುಮಾರು 31 ಕೃತಿಗಳನ್ನು ರಚಿಸಿದ್ದಾರೆ. ಕವಿತೆ, ಸಣ್ಣ ಕತೆ, ಪ್ರಬಂಧ, ವಿಚಾರ ಸಾಹಿತ್ಯಗಳಲ್ಲಿ ಕೃಷಿ ಮಾಡಿದ್ದಾರೆ. ಸಾಹಿತ್ಯ, ರಂಗಭೂಮಿ, ಸಿನಿಮಾ, ಚಿತ್ರಕಲೆಗಳಲ್ಲಿ ವಿಮರ್ಶಕರಾಗಿ ಬಹುಮುಖ ಪ್ರತಿಭೆಯುಳ್ಳವರಾಗಿದ್ದಾರೆ. ಶ್ರೀಯುತರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದು ನೃತ್ಯವನ್ನು ಅಭಿನಯಿಸಲಿರುವ ಶಿವಮೊಗ್ಗದ ಸಹಚೇತನ ನಾಟ್ಯಾಲಯದ ಸಹನ ಚೇತನ ಮತ್ತು ತಂಡದವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳು JS ಶಿವಲಿಂಗಪ್ಪ ಮತ್ತು ಮಕ್ಕಳು, ವಾಡ್ನಾಳ್, ಚನ್ನಗಿರಿ ತಾಲೂಕು. ಇವರುಗಳಿಗೆ ಗೌರವಗಳಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಮಾಧ್ಯಮಗಳ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣೆಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಇಂದಿನ ನಿಮ್ಮ ಮುಂದೆ ಉಪನ್ಯಾಸ ಸೂಳೆ ಸಂಕವ್ವೆ. ಉಪನ್ಯಾಸ ನೀಡಲಿರುವವರು ಡಾಕ್ಟರ್ ರಾಜಪ್ಪ ದಳವಾಯಿ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ನಮಸ್ಕಾರ, ನಾನು ಡಾಕ್ಟರ್ ರಾಜಪ್ಪ ದಳವಾಯಿ. ಮತ್ತೆ ಕಲ್ಯಾಣ 2021 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇಂದು ಮಾತನಾಡುವ ವಿಷಯ ಸೂಳೆ ಸಂಕವ್ವೆ. ಸೂಳೆ ಸಂಕವ್ವೆ ಕೇವಲ ಒಂದೇ ಒಂದು ವಚನದಿಂದ ಪ್ರಸಿದ್ಧಳಾದಂತಹ ಒಬ್ಬಳು ವಚನಕಾರ್ತಿ. 12ನೇ ಶತಮಾನದಲ್ಲಿ ವಚನಕಾರರು ಎಷ್ಟು ಮುಖ್ಯನೋ ವಚನಕಾರ್ತಿಯರು ಕೂಡ ಅಷ್ಟೇ ಮುಖ್ಯ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ತಮ್ಮ ವಚನ ಸಾಹಿತ್ಯ ಅನ್ನುವಂತಹ ಕೃತಿಯಲ್ಲಿ 34 ಬಗೆ ಬಗೆಯ ವೃತ್ತಿಗಳನ್ನು ಒಂದು ಪಟ್ಟಿಯಾಗಿ ಕೊಡ್ತಾರೆ. ಈ ವಚನ ಕೆ ಮುರಳಸಿದ್ದಪ್ಪ ಮತ್ತು ಕೀರಂ ನಾಗರಾಜ್ ಅವರು ಸಂಪಾದಿಸಿದಂತಹ ವಚನ ಕಮ್ಮಟ ಸಂಕಲನದಿಂದ ಹೆಚ್ಚು ಪ್ರಚುರಕ್ಕೆ ಬಂತು 70ರ ದಶಕದಲ್ಲಿ. ನಂತರ ಇದು ಆಗ ಅಲ್ಲೇ 55ನೇ ವಚನವಾಗಿ ಇದು ಪ್ರಕಟ ಆಗಿತ್ತು. ನಂತರ ಡಾಕ್ಟರ್ MM ಕಲಬುರ್ಗಿಯವರ ಸಮಗ್ರ ವಚನ ಸಾಹಿತ್ಯ ಸಂಪುಟದ 988ನೇ ವಚನವಾಗಿ ಇದು ಪ್ರಕಟ ಆಗಿದೆ. ಈ ವಚನ ಹೀಗಿದೆ: ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ. ವ್ರತಹೀನ ನರಿದು ಬೆರೆದಡೆ,
ವ್ರತಹೀನನರಿದು ಬೆರೆದಡೆ ಕಾದ ಕತ್ತಿಯಲಿ ಕೈ ಕಿವಿ ಮೂಗು ಕೊಯ್ವರಯ್ಯ. ವ್ರತಹೀನನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗು ಕೊಯ್ವರಯ್ಯ. ಒಲ್ಲೆ ನೊಲ್ಲೆ ಬಲ್ಲೆಯಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಒಲ್ಲೆ ನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ. ಹೃತಹೀನನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗು ಕೊಯ್ವರಯ್ಯ. ಒಲ್ಲೆ ನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಇದು ವಚನ. ಈ ಒಂದು ವಚನ ನೈತಿಕತೆಯ ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುತ್ತೆ. ಸೂಳೆ ಸಂಕವೇ ವಚನದ ಅಂಕಿತ ನಿರ್ಲಜ್ಜೇಶ್ವರ ಅಂತ. ಅಷ್ಟೇ ಅಲ್ಲ, ಕೊಟ್ಟಣದ ಸೋಮವ್ವನ ಅಂಕಿತವೂ ಕೂಡ ನಿರ್ಲಜ್ಜೇಶ್ವರ ಅಂತ. ಸೂಳೆ ಕಾಯಕದ ಅನೇಕ ಜನ ವಚನಕಾರ್ತಿಯರು ಕನ್ನಡ ಶರಣ ಸಾಹಿತ್ಯದಲ್ಲಿ, ಮುಖ್ಯವಾಗಿ ವಚನ ಸಾಹಿತ್ಯದಲ್ಲಿ ಸಿಗ್ತಾರೆ. ಕಮಲವ್ವೆ, ಬೊಂತಾದೇವಿ, ಬೋಳಿಯಕ್ಕ, ಪರವೆ ಸಂಕಿಲಿ ಮುಂತಾದವರೆಲ್ಲ ಬಹುಮುಖ್ಯವಾಗಿ ಈ ಸೂಳೆ ಕಾಯಕದ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ತಮ್ಮದೇ ಆದ ವಚನಗಳನ್ನು ಕಟ್ಟುವ ಮೂಲಕ ಆ ಕಾಯಕವನ್ನ ಒಂದು ಮಹತ್ವದ ನೈತಿಕ ಪ್ರಜ್ಞೆಯ, ಒಂದು ಜವಾಬ್ದಾರಿಯುತವಾದಂತಹ, ಒಂದು ತಾವು ನಿಷ್ಠೆ ಎಷ್ಟರ ಮಟ್ಟಿಗೆ ನಿಷ್ಠರಾಗಿದ್ದೇವೆ ಅನ್ನುವಂತಹದ್ದನ್ನ ತಿಳಿಸುವ ಅನೇಕ ಬೇರೆ ಬೇರೆ ವಚನಗಳು ಕೂಡ ಇವೆ. ಅದರಲ್ಲಿ ಸೂಳೆ ಸಂಕವೇ ಈ ವಚನ ತುಂಬಾ ಮುಖ್ಯವಾಗಿದೆ. ಇದರ ಬಗ್ಗೆ ಅನೇಕ ಅಭಿಪ್ರಾಯಗಳಿವೆ. ಇದು ಶುದ್ಧ ಕಾಯಕ ಅನ್ನುವಂತಹ ಅಭಿಪ್ರಾಯ ಇದೆ. ಆಮೇಲೆ ನಾಣುಗೆಟ್ಟು ಜಾತಿ 18ಕ್ಕೆ ಸೆರಗ ಹಾಸಿ ವೇಳೆಗೊತ್ತಾಯ ಕೊಡುವುದು ಪಾಪ ಎನ್ನುವಂತಹ ಅಭಿಪ್ರಾಯ ಇದೆ. ಅನೇಕ ವಚನಕಾರ್ತಿಯರು ಮುಖ್ಯವಾಗಿ ವ್ರತಹೀನನ ಬೆರೆದಡೆ ಪಾಪ ಎನ್ನುವಂತಹ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ. ಈ ವ್ರತ ಅಂದ್ರೆ ಏನು? ವ್ರತ ಅಂದ್ರೆ ತ್ರಿಕರಣ ಶುದ್ಧಿ, ಸದಾಚಾರ, ಸದಾಚಾರ, ಆಮೇಲೆ ಅನ್ಯ ಭಿನ್ನವಿಲ್ಲದ ಏಕತ್ವ ಮುಂತಾದ ಅರ್ಥಗಳು ಇವೆ. ಈ ವಚನವನ್ನೇ ವಿವರವಾಗಿ ನೋಡೋಣ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ. ಇಲ್ಲಿ ಕೊಲುವರಯ್ಯ ಮತ್ತು ಕೊಯ್ವರಯ್ಯ ಅನ್ನುವಂತಹ ಎರಡು ಕ್ರಿಯಾಪದಗಳು ಬಹಳ ಮುಖ್ಯ. ಒತ್ತೆ ಹಿಡಿಯುವುದು ಅಂತಂದ್ರೆ ಈಗಾಗಲೇ ಒತ್ತೆಯಾಳು ಅಥವಾ ಒತ್ತೆಯಾಗಿಡು, ವಸ್ತುವನ್ನು ಒತ್ತೆಯಾಗಿಡು ಅನ್ನುವಂತಹ ಅರ್ಥಗಳಿದ್ದ ಹಾಗೆ ವೇಶ್ಯರಿಗೆ ಅಥವಾ ಸೂಳೆಯರಿಗೆ ಕೊಡುವಂತಹ ತಿರುವಂತಹ ಹಣ ಎನ್ನುವಂತಹದ್ದು ಕೂಡ ಒಂದು ಅರ್ಥ ಇದೆ. ಒಂದು ಕಡೆಯಲ್ಲಿ ಈ ತರದ ಒಂದು ಹಣವನ್ನ ಪಡೆದು ಅಂದ್ರೆ ಒತ್ತೆಯನ್ನು ಹಿಡಿದು ಮತ್ತೆ ಒತ್ತೆಯ ಹಿಡಿಯೇ, ಅದು ತಪ್ಪು, ಅದು ಅಪರಾಧ. ಅಂದ್ರೆ ಒಂದು ಕಾಯಕದ ಒಂದು ಕೆಲಸಕ್ಕೆ ಅಥವಾ ಒಂದು ಭಾಗಕ್ಕೆ ಯಾವುದನ್ನು ಒಪ್ಪಿಕೊಂಡಿದ್ದೇವೋ ಅದಕ್ಕೆ ನಿಷ್ಠರಾಗಿರಬೇಕು ಅನ್ನುವಂತಹ ವಿಷಯವನ್ನ ಇದು ಚರ್ಚೆ ಮಾಡುತ್ತೆ. ಹಾಗೇನಾದ್ರೂ ಒಬ್ಬ ಗಿರಾಕಿಯ ಮೂಲಕ ಒಂದು ಒಪ್ಪಂದವನ್ನ ಮಾಡಿಕೊಂಡು ಮತ್ತೊಂದು ಒಪ್ಪಂದಕ್ಕೆ ನಾವು ತೊರೆದ್ರೆ ಅದು ಅಪರಾಧ ಆಗುತ್ತೆ. ಅಂತಹ ಅಪರಾಧ ಘಟಿಸಿದಾಗ ಹಂಗೇನಾದ್ರು ಹಿಡಿದ್ರೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ, ಅದು ಪರಿಣಾಮವನ್ನ ಹೇಳುತ್ತೆ. ಅಂದ್ರೆ ಒಂದು ಒಪ್ಪಂದ ಕ್ರಮಬದ್ಧವಾಗಿರಬೇಕು, ನೈತಿಕವಾದ ರೀತಿಯಲ್ಲಿರಬೇಕು ಎನ್ನುವಂತಹ ವಿವರ ಇಲ್ಲಿ ಮುಖ್ಯ. ನಂತರ ವ್ರತಹೀನರನ್ನ ಅರಿದು ಬೆರೆತರೆ ಅಥವಾ ಬೆರೆದಡೆ,
ಕೂಡಿದರೆ ವ್ರತಹೀನರನ್ನ ಕೂಡಬಾರದು ಎನ್ನುವಂತಹದ್ದು ಒಂದು ಸದಾಶಯ. ಅಂಥದ್ದನ್ನ ಕೂಡಿದರೆ, ಅಂಥವನನ್ನ ಕೂಡಿದರೆ, ವ್ರತಹೀನ ಅನ್ನುವಂಥವನು, ವ್ರತಹೀನ ಅಂತ, ವ್ರತ ಅಂದ್ರೆ ಆಚಾರ ಅಥವಾ ಸದಾಚಾರ ಅಥವಾ ನೋಂಪಿ, ವ್ರತ ಅನ್ನುವಂಥದ್ದಕ್ಕೆ ಅನೇಕ ಅರ್ಥಗಳಿವೆ. ಅಂತಹ ವ್ರತಹೀನನನ್ನ ನಾವೇನಾದ್ರೂ ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯುವರೆಗೆ, ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಕಠಿಣ ಶಿಕ್ಷೆ. ಕಾದ ಕತ್ತಿಯಲ್ಲಿ, ಕತ್ತಿ ಚೂಪಾಗಿರುತ್ತೆ, ಅದೇ ಅದರ ಹರಿತವೇ ಸಾಕಷ್ಟು ನಮಗೆ ನೋವನ್ನು ಉಂಟು ಮಾಡುತ್ತೆ. ಇದು ಕಾದಿರುವಂತಹದ್ದು. ಕಾದ ಒಂದು ಕತ್ತಿಯಲ್ಲಿ ಮೂಗನ್ನ, ಕಿವಿಯನ್ನ, ಕೈಯನ್ನ ಕತ್ತರಿಸುವಂತಹ ಕೆಲಸವನ್ನ ಮಾಡಿಬಿಡ್ತಾರೆ. ಅಂತಹ ಪರಿಣಾಮಕ್ಕೆ ಒಳಗಾಗ್ತೇವೆ. ಸಾಮಾನ್ಯವಾಗಿ ಈ ಅಂಗಚ್ಛೇದ ಮಾಡುವಂತಹದ್ದು ನಮ್ಮ ಪುರಾಣಗಳಲ್ಲಿ ಮತ್ತು ಪ್ರಾಚೀನ ಕಾಲದಲ್ಲಿ ಶಿಕ್ಷೆಯನ್ನು ಕೊಡುವ ಒಂದು ವಿಧವಾಗಿ ಇರುವಂತಹದ್ದನ್ನ ಈ ವಚನ ಹೇಳುತ್ತೆ. ಒಲ್ಲೆ ಬಲ್ಲೆನಾಗಿ, ತಿಳಿದು ತಪ್ಪು ಮಾಡಬಾರದು ಎನ್ನುವಂತಹ ಅರ್ಥ. ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಲಜ್ಜೆ ಮತ್ತು ನಿರ್ಲಜ್ಜೇಶ್ವರ ಅನ್ನುವನ್ನೇ ಅಂಕಿತವನ್ನಾಗಿ ಮಾಡಿಕೊಂಡಂತಹ ಸೂಳೆ ಸಂಕವಿ ಹೇಳುವಂತಹ ಮಾತು, ಅರಿದು ಕೂಡ ತಪ್ಪು ಮಾಡಬಾರದು. ತಿಳಿಯದೆ ಮಾಡುವ ತಪ್ಪಿಗಿಂತ ತಿಳಿದು ಮಾಡುವ ಒಲ್ಲೆ ಬಲ್ಲೆನಾಗಿ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಒಂದು ರೀತಿಯಲ್ಲಿ ಈ ವಚನ ಒಂದು ನೈತಿಕ ಮೌಲ್ಯದ ಪ್ರತಿಪಾದನೆಯನ್ನು ಮಾಡುವಂತಹ ವಚನ. ಏನು ನೈತಿಕತೆ ಅಂತಂದ್ರೆ, ಈಗ ಮಾಡುವ ಕೆಲಸವೇ ಇಷ್ಟು ಕೆಟ್ಟದ್ದು ಅಂದಾಗ ನೈತಿಕತೆಯ ಪ್ರಶ್ನೆ ಹೇಗಾಗುತ್ತೆ ಅಂತ ಯಾರಾದರೂ ಪ್ರಶ್ನೆ ಕೇಳಬಹುದು. ಆದರೆ ಸೂಳೆ ಕಾಯಕ ಪ್ರಾಚೀನ ಕಾಲದಿಂದಲೂ ಆಮ್ರಪಾಲಿ ಮತ್ತು ಬುದ್ಧರಂತಹ ಪ್ರಸಂಗದಿಂದ ಹಿಡಿದು ಅನೇಕ ಬೇರೆ 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 ಸ್ವರೂಪವನ್ನು ಪಡೆದು ಈಗ ಕೂಡ ಬೇರೆ ವಿನ್ಯಾಸದಲ್ಲಿ ಇದೆ. ಅದು ಶುದ್ಧ ಕಾಯಕ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಮನುಷ್ಯನನ್ನ ಶುದ್ಧವಾಗಿಡುವ ಒಂದು ನೆಲೆ ಮತ್ತು ಕಾಯಕದಲ್ಲಿ ನಿಷ್ಠೆಯನ್ನು ತೋರುವಂತಹ ಹಿನ್ನೆಲೆಯಲ್ಲಿ ಅದನ್ನ ವಿಮರ್ಶಿಸ್ತಾ, ಒಂದು ವೇಶ್ಯ ವೃತ್ತಿ ಅಥವಾ ಸೂಳೆಗಾರಿಕೆ ಇದೆ ಅಂತಂದ್ರೆ ಅದು ಒಂದು ಸಾಮ್ರಾಜ್ಯದ ಕಥನ ಇರಬಹುದು ಅಥವಾ ಒಂದು ಸಮಾಜದ ಕಥನ ಇರಬಹುದು. ಅಲ್ಲಿ ಹೆಣ್ಣನ್ನ ಎಷ್ಟು ನಿಕೃಷ್ಟವಾಗಿ ನಡೆಸಿಕೊಳ್ತಾ ಇದ್ದೇವೆ ಅನ್ನುವುದರ ಪ್ರತೀಕ. ಅವರು ಕೂಡ ಸಮಾಜದ ಸೇವೆಯ ಒಂದು ಭಾಗವಾಗಿರುವಂತಹದ್ದನ್ನು ನಾವು ಕಾಣ್ತೀವಿ ಅನೇಕ ಶಾಸನಗಳಲ್ಲಿ. ಮುಖ್ಯವಾಗಿ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಸೂಳೆಕೆರೆ ಅನ್ನುವಂತಹದ್ದು ಆ ಕಾಯಕದ ಹೆಣ್ಣೊಬ್ಬಳು ಕಟ್ಟಿದಂತಹ ಒಂದು ದೊಡ್ಡ ಕೆರೆ. ಸಮಾಜದ ಸೇವೆಯಲ್ಲಿ ಅವರದ್ದು ಒಂದು ಪಾಲಿದೆ. ಸೂಳೆ ಸಂಕವ್ಯ ಅನ್ನುವಂತಹ ಈ ಒಂದು ವಚನದ ಆಧಾರದ ಮೇಲೆ ಈ ಪಾತ್ರವನ್ನು ಅವಲಂಬಿಸಿ ಉದಯನೂರು ಸಂಗಣ್ಣ ಅವರು, ಕನ್ನಡದ ಪ್ರಸಿದ್ಧ ಜಾನಪದ ತಜ್ಞರು, ಅನುವಾದಕರು, ನಿಘಂಟು ತಜ್ಞರು, ಅವರು ಸೂಳೆ ಸಂಕವ್ಯ ಎನ್ನುವಂಥ ಒಂದು ನಾಟಕವನ್ನು ಬರೆದಿದ್ದಾರೆ. ದೇವದಾಸಿ ಪದ್ಧತಿಯ ಹಿನ್ನೆಲೆಯಲ್ಲಿ ಸೂಳೆ ಸಂಕವ್ಯೆಯ ಪಾತ್ರವನ್ನು ಅರಳಿಸಿದ್ದಾರೆ. ಅದನ್ನ ಶಿವಸಂಚಾರ ನಾಟಕ ತಂಡ 2000 ಇಸವಿಯಲ್ಲಿ ಒಂದು ನಾಟಕವನ್ನಾಗಿ ಪ್ರದರ್ಶನ ಮಾಡಿತ್ತು. ಆ ನಾಟಕ ಬಹಳ ವಿಶೇಷ. ಒಂದು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ಒಂದೇ ಒಂದು ವಚನ ಇರುವ ಸೂಳೆ ಸಂಕವ್ಯೆಯ ಪಾತ್ರವನ್ನ ಬಹಳ ವ್ಯಾಪಕವಾಗಿ ಬೆಳೆಸಿದಂತಹ ಕೀರ್ತಿ ಮುದೇನೂರು ಸಂಗಣ್ಣ ಅವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಕೂಡ ಈ ವೇಶ್ಯ ವೃತ್ತಿಗೆ ಸಂಬಂಧಪಟ್ಟಾಗ ಅನೇಕ ಪ್ರತಿಕ್ರಿಯೆಗಳನ್ನು ಕಾಲಕ್ಕೆ ನೀಡುತ್ತಾ ಬಂದಿದೆ. ಬಹಳ ಶ್ರೇಷ್ಠ ಕಥೆ ಆ ನಿಟ್ಟಿನಲ್ಲಿ ನಿರಂಜನವರು ಬರೆದಂತಹ ಆ ಕಥೆಯ ನಾಯಕಿ ಕಾಣಿ, ಅವಳು ಅನೇಕ ಶೋಷಣೆಗೆ ಒಳಗಾಗಿ, ಹೆಣ್ಣಿನ ಶರೀರ ಶೋಷಣೆಗೆ ಒಳಗಾಗುವ ವಿಚಿತ್ರವಾದ ಒಂದು ನೋವು, ಸಂಕಟ, ಅವಮಾನ ಇವೆಲ್ಲವುಗಳನ್ನು ಹೆಣ್ಣು ಅನುಭವಿಸಬೇಕಾಗಿರುವಂತಹ ಒಂದು ವಿಚಿತ್ರವಾದಂತಹ ಹಿಂಸೆಯ ಪ್ರವೃತ್ತಿಯ ಕಸುಬು ಇದು. ಆ ಕಥೆಯಲ್ಲಿ
ಕೊನೆಯ ಗಿರಾಕಿ ಆಗುವಂಥದ್ದು ಒಂದು ಹದ್ದು. ಆ ಹದ್ದು ಕೂಡ ಅವಳ ಹೆಣಕ್ಕಾಗಿ ಕಾಯ್ತಾ ಇದೆ. ಇತ್ತೀಚೆಗೆ ಕನ್ನಡದಲ್ಲಿ ಒಂದು ಅನುವಾದಿತ ಕೃತಿ ಬಂದಿದೆ. ಅದರ ಹೆಸರು ಬರ್ತೀಯ ಎಷ್ಟು ಅಂತ. ರುಚಿರಾ ಗುಪ್ತಾ ಅನ್ನುವಂಥವರು ಸಂಪಾದಿಸಿರುವ, ಕನ್ನಡಕ್ಕೆ ಸುಕನ್ಯಾ ಕನಾರಹಳ್ಳಿಯವರು ಅನುವಾದಿಸಿರುವಂತಹ ಈ ಸಂಕಲನದಲ್ಲೂ ಕೂಡ ಕೊನೆಯ ಗಿರಾಕಿ ಅಂತಹ ಕಥೆ ಇದೆ. ಭಾರತದ ಪ್ರಸಿದ್ಧ ಕಥೆಗಾರರು ಈ ವೇಶ್ಯಾವೃತ್ತಿಯನ್ನು ಕುರಿತು ಬರೆದಿರುವಂತಹ ಸಂಕಲನ ಕೂಡ. ನಮಗೆ 12ನೇ ಶತಮಾನದಲ್ಲಿ ಇದ್ದಿರಬಹುದಾದ ಸೂಳೆ ಸಂಕವೆಯ ಸಿಕ್ಕಿರುವ ಲಭ್ಯವಾಗಿರುವ ಒಂದು ವಚನ ಹೀಗೆ ಈ ವೃತ್ತಿಗೆ ಸಂಬಂಧಪಟ್ಟ ಹೆಣ್ಣಿನ ಮೇಲೆ ನಡೆಯುವಂತಹ ಹಿಂಸೆಯ ವಿಷಯಗಳನ್ನು, ಅನೇಕ ವಿಚಾರಗಳನ್ನು ಆಲೋಚನೆ ಮಾಡಲಿಕ್ಕೆ ಕಾರಣ ಆಗುವಂತಹ ಒಂದು ಸಂದರ್ಭ ಈ ಸೂಳೆ ಸಂಕವೆಯ ಒಂದು ವಚನ. ಆ ಒಂದು ವಚನದಲ್ಲಿರುವಂತಹ ನೈತಿಕ ಪ್ರಜ್ಞೆ, ಅದು ಒಳಗೊಳ್ಳುವ ಅರ್ಥ, ಅದು ನಮಗೆ ನೀಡುವಂತಹ ಒಂದು ಹೆಣ್ಣಿನ ಒಂದು ಬದ್ಧತೆಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಿಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಸೂಳೆ ಸಂಕವೆಯ ಈ ವಚನ ತುಂಬ ಮಹತ್ವವನ್ನು ಪಡೆಯುತ್ತೆ. ಒಂದು ವಚನ ಆಗಿದ್ರೂ ಆಕೆಯನ್ನು ನಾವು ಚಾರಿತ್ರಿಕ ಸಂಗತಿಯಲ್ಲಿ ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ಅಲಕ್ಷಿತ ವಚನಕಾರ್ತಿಯರು ಅಥವಾ ಕೆಳವರ್ಗದ ವಚನಕಾರ್ತಿಯರು ಅಥವಾ ಬಹಳ ಕೀಳು ಕಾಯಕದ ವಚನಕಾರ್ತಿಯರ ಸಾಲಿನಲ್ಲಿ ಸೂಳೆ ಸಂಕವೆ ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತಾಳೆ. ಅವಳ ನೆನಪು ನಮಗೆ ನಮ್ಮ ಸಮಾಜದ ಅನಿಷ್ಟ ಎನ್ನಿಸಬಹುದಾದಂತಹ ತುಂಗಭದ್ರಾ ನದಿಯ ಆಚೆಗೆ ಇವತ್ತಿಗೂ ಜೀವಂತವಾಗಿರಬಹುದಾದಂತಹ ದೇವದಾಸಿ ಪದ್ಧತಿಯ ಬಗೆಗೆ ಮರು ಆಲೋಚನೆ ಮಾಡುವ ರೀತಿಯಲ್ಲಿ ಪ್ರೇರೇಪಿಸುತ್ತೆ. 12ನೇ ಶತಮಾನ ಯಾಕೆ ನಮಗೆ ಮುಖ್ಯ ಅಂತಂದರೆ, ನಮ್ಮ ಸಮಕಾಲೀನ ಬದುಕನ್ನು ನಾವು ಹಸನಗೊಳಿಸಲಿಕ್ಕೆ ಮತ್ತೆ ಮತ್ತೆ ನಾವು ಗಿರೀಶ್ ಕಾರ್ನಾಡ್ರು ಹೇಳಿದ ಹಾಗೆ ಉಳಿತ ಅಲ್ಲಿನ ಕಡೆಗೆ ನಾಲಿಗೆ ಮತ್ತೆ ಮತ್ತೆ ಹೋದಂತೆ 21ನೇ ಶತಮಾನದ ಆದರ್ಶಗಳಿಗೂ ಕೂಡ ಇವತ್ತಿನ ಬದುಕನ್ನು ಆದರ್ಶ ಮಾಡಿಕೊಳ್ಳಲಿಕ್ಕೆ ಕೂಡ ನಾವು ಮತ್ತೆ ಮತ್ತೆ ಕಲ್ಯಾಣದತ್ತ ಹೋಗ್ಬೇಕಾಗತ್ತೆ. ಆದ್ದರಿಂದಲೇ ಮತ್ತೆ ಕಲ್ಯಾಣ ಅನ್ನುವಂತಹ ಆಲೋಚನೆ ಇದೆಯಲ್ಲ, ಬಹಳ ಪ್ರಸಿದ್ಧವಾದ್ದು ಮತ್ತು ಮುಖ್ಯವಾದ್ದು. ಕಲ್ಯಾಣ ನಿರಂತರವಾಗಿ ನಾವು ಸಾಧಿಸಬೇಕಾದಂತಹ ಒಂದು ಸಾಧನೆ. ಆ ಸಾಧನೆಯ ಪಥದತ್ತ ಸಾಗಲಿಕ್ಕೆ ನಮಗೆ ವಚನಗಳು ಕೈದೀವಿಗಳಾಗಿವೆ. ಆ ವಚನಗಳ ಬೆಳಕಿನಲ್ಲಿ ನಾವು ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಚಿಸಬೇಕು. ವಚನ ಕೇವಲ ಹಾಡುವುದಕ್ಕೆ, ಹೇಳುವುದಕ್ಕೆ, ವ್ಯಾಖ್ಯಾನಿಸುವುದಕ್ಕೆ ಇರುವಷ್ಟೇ ಮುಖ್ಯವಾಗಿ ವಚನಗಳನ್ನು ನಾವು ಬದುಕುವ ನಿಟ್ಟಿನಲ್ಲೂ ಕೂಡ ಯೋಚಿಸಬೇಕು. ವಚನ ಸಾರ ನಮ್ಮ ಬದುಕನ್ನು ಹಸನುಗೊಳಿಸಬೇಕು. ಆ ವಚನ ಅದು ನಮ್ಮ ಬದುಕಿನ ಬಹಳ ದೊಡ್ಡ ಒಂದು ಪ್ರಣಾಳಿ. ಇವತ್ತಿನ ಬದುಕನ್ನು ಹಸನುಗೊಳಿಸಲಿಕ್ಕೆ 12ನೇ ಶತಮಾನದ ವಚನ ಸಾಹಿತ್ಯ, ಅದರ ಪ್ರಮಾಣ, ಅದರ ಒಂದು ಬದ್ಧವಾದಂತಹ ಮಾತು ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಮುಖ್ಯ ಅಂತ ಅನ್ನಿಸಿದೆ. ಈ ನಿಟ್ಟಿನಲ್ಲಿ ಸೂಳೆ ಸಂಕವೆಯ ಈ ವಚನದ ಚರ್ಚೆ ನಮ್ಮನ್ನು ಹೊಸ ವಿವೇಕಕ್ಕೆ, ಹೊಸ ಆಲೋಚನೆಗೆ ಒಳಗು ಮಾಡುತ್ತೆ ಅಂತ ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಒತ್ತೆಯ ಹಿಡಿದು
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣ 16ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸ್ವಾಭಿಮಾನಿ ಸೂಳೆ ಸಂಕವಿಯನ್ನು ಕುರಿತ ಹಾಗೆ ಕಲಾವಿದರು ವಚನಗೀತೆಗಳನ್ನು ಹಾಡಿದರು, ನೃತ್ಯವನ್ನು ಮಾಡಿದರು. ಉಪನ್ಯಾಸಕರು ತಮ್ಮದೇ ಆದಂಥ ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡರು. ಆ ನೆಲೆಯಲ್ಲಿ ಮತ್ತೆ ಕೆಲವು ಮಾತುಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ಶಿವಯೋಗಿ ಸಿದ್ದರಾಮೇಶ್ವರರು ಸ್ತ್ರೀಯರನ್ನು ಗೌರವಿಸಿದ್ದಾರೆ. 12ನೇ ಶತಮಾನದಲ್ಲಿ ಶರಣರು ಮಹಿಳೆಯರಿಗೆ ಕೊಟ್ಟಷ್ಟು ಸ್ವಾತಂತ್ರ್ಯ, ಸಮಾನತೆ, ಗೌರವವನ್ನು ಪ್ರಪಂಚದ ಇನ್ನಾವ ಭಾಗದಲ್ಲೂ ಕೊಟ್ಟಿರಲಿಲ್ಲ ಅಂದರೆ ತಪ್ಪೇನಲ್ಲ. ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲೇ ಪರಂಪರೆಯಿಂದ ಬಂದ ಅನೇಕ ತಪ್ಪು ಗ್ರಹಿಕೆಗಳನ್ನು ಶರಣರು ನಿರಾಕರಿಸ್ತಾ ಬಂದರು. ಸಾಮಾನ್ಯವಾಗಿ ಮಣ್ಣು ಹೊನ್ನಿನ ಜೊತೆ ಹೆಣ್ಣನ್ನು ಸೇರಿಸಿ ಅವಳು ಮಾಯೆ ಅಂತ ಹೇಳಿ ಅವಮಾನಿಸ್ತಾ ಬಂದದ್ದು ಸೂರ್ಯನಷ್ಟೇ ಸತ್ಯ. ಆದರೆ ಪ್ರಭುದೇವರ ಅಭಿಪ್ರಾಯವೇ ಲೋಕೋತ್ತರವಾದದ್ದು. ಅವ್ರು ಹೇಳ್ತಾರೆ, ಹೊನ್ನು ಮಾಯೆ ಎಂಬರು, ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯೆ ಎಂಬರು, ಮಣ್ಣು ಮಾಯೆಯಲ್ಲ. ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಪ್ರಭುದೇವರ ದೃಷ್ಟಿಯಲ್ಲಿ ಹೊನ್ನು, ಹೆಣ್ಣು, ಮಣ್ಣು ಇವು ಮಾಯೆ ಅಲ್ಲ. ಮತ್ತೇನು ಮಾಯೆ? ಅದಕ್ಕೆ ಅವರ ಸ್ಪಷ್ಟ ಉತ್ತರ ಮನದ ಮುಂದಣ ಆಸೆಯೇ ಮಾಯೆ ಅನ್ನುವಂಥದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನು ಮುಂದೆ ಯಾರಾದರೂ ಕೂಡ ಸ್ತ್ರೀಯರನ್ನು ಮಾಯೆ ಅಂತ ಹೇಳಿ ತುಚ್ಛವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದೇ ವಿಚಾರದಲ್ಲಿ ಬಸವಣ್ಣವರ ಅಭಿಪ್ರಾಯಗಳನ್ನು ನೋಡಿ, ನಾನು ಹರಿಯುವ ಹಾವಿಗೆ ಹೆದರೋದಿಲ್ಲ, ಉರಿಯುವ ಬೆಂಕಿಗೆ ಹೆದರೋದಿಲ್ಲ, ಹರಿತವಾದ ಕತ್ತಿಯ ಭಯವೂ ನನಗಿಲ್ಲ. ಆದರೆ ನಾನು ಒಂದಕ್ಕೆ ಮಾತ್ರ ಅಂಜ್ತೇನೆ, ಅಳುತ್ತೇನೆ ಅಂತ ಹೇಳ್ತಾರೆ. ಯಾವುದದು ಅಂತಂದರೆ ಅದೇ ಪರಸ್ತ್ರೀ ಅನ್ನುವಂಥ ಜೂಜು. ಪರಸ್ತ್ರೀಯರ ಸಂಘ ಬಯಸಿದ ರಾವಣನ ಸ್ಥಿತಿ ಏನಾಯಿತು ಅಂತ ಹೇಳಿ ಆ ಪೌರಾಣಿಕ ಘಟನೆಯನ್ನು ವಚನದಲ್ಲಿ ಸ್ಮರಣೆ ಮಾಡಿಕೊಳ್ತಾರೆ. ಮತ್ತೊಂದು ಕಡೆ ಅವರೇ ಹೇಳುವಂಥದ್ದು, ನೋಡಲಾಗದು ನುಡಿಸಲಾಗದು ಪರಸ್ತ್ರೀಯ, ಬೇಡ ಕಾಣಿರೋ ಅಂತ. ಏನೇನೋ ತ್ಯಾಗ ಮಾಡಿದ್ದೇವೆ ಅಂತ ಹೇಳಿ ಮತ್ತೆ ನಿತ್ಯವೂ ಕೂಡ ಮಹಾ ನದಿಗಳಲ್ಲಿ ಸ್ನಾನ ಮಾಡುವಂಥ ಅಣ್ಣಗಳಿಗೆ, ಸ್ವಾಮಿಗಳಿಗೆ ಅವ್ರು ಹೇಳೋದು, ಮೊದಲು ಪರನಾರಿಯರ ಸಂಘ ಮತ್ತು ಪರಧನದ ಆಮಿಷವನ್ನು ತೊರೀರಿ ಅಂತ. ಇವುಗಳನ್ನು ತೊರೆಯದೆ ಯಾವುದೇ ತೊರೆಯಲ್ಲಿ ಸ್ನಾನ ಮಾಡಿದರೂ ನಿಮ್ಮ ಪಾಪ ಹೋಗೋದಿಲ್ಲ ಅಂತ ಹೇಳಿ ವಿಡಂಬಿಸ್ತಾರೆ. ಮತ್ತೊಂದು ಕಡೆ ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಅಂತ ಹೇಳ್ತಾರೆ. ಅವರು
ಅವರ ಮಿತಿಯಲ್ಲಿ ಅಂಥ ಒಂದು ಸಮಾಜವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದರು. ಪುರುಷ ಸಮಾಜ ಪರಂಪರೆಯಿಂದಲೂ ಸ್ತ್ರೀಯರನ್ನು ಆಳುತ್ತಾ ಶೋಷಣೆ ಮಾಡ್ತಾ ಬಂದಿದ್ದು ನಿಮಗೆಲ್ಲ ಗೊತ್ತು. ಹಾಗಂತ ಸ್ತ್ರೀಯರನ್ನು ಗೌರವಿಸಿಲ್ವಾ ಅಂದರೆ ಖಂಡಿತ ಗೌರವಿಸಿದೆ. ಆದರೆ ಅಂಥ ನಿದರ್ಶನಗಳು ಅಲ್ಲೊಂದು ಇಲ್ಲೊಂದು ದೊರೀತಾವೆ. ವೇದ ಕಾಲದಲ್ಲಿ ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನ ಸ್ಥಾನಮಾನಗಳು ಇದ್ದವು ಅಂತ ಹೇಳ್ತಾರೆ. ಅದಕ್ಕೆ ಪೂರಕ ಅನ್ನೋ ಹಾಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ ಅನ್ನೋಂಥ ಒಂದು ಮಾತು ಕೂಡ ಬಳಕೆಯಲ್ಲಿದೆ. ಅಂದರೆ ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ದೇವರು ನೆಲೆಗೊಳ್ತಾನೆ ಅಂತ. ನಮ್ಮ ಪುರಾತನ ಪರಂಪರೆ ಮಾತೃದೇವೋಭವ ಅಂತ ಹೇಳಿ ತಾಯಿಗೆ ದೇವರ ಸ್ಥಾನವನ್ನು ಕೊಟ್ಟಿದೆ. ಆ ದೇವರನ್ನು ನಮ್ಮ ಈ ಬಾಹ್ಯ ಕಣ್ಣುಗಳಿಂದ ನೋಡಲಿಕ್ಕೆ ಆಗಲ್ಲ. ಹಾಗಾಗಿ ಆ ದೇವರ ಸ್ಥಾನದಲ್ಲಿ ತಾಯಂದ್ರಿದ್ದಾರೆ ಅಂತ ಹೇಳ್ತಾರೆ. ತಾಯಂದ್ರನ್ನು ಗೌರವಿಸಿದರೆ ದೇವರನ್ನು ಪೂಜಿಸಿದ ಹಾಗೆ ಅನ್ನುವಂಥ ಮಾತುಗಳಿಗೇನು ನಮ್ಮಲ್ಲಿ ಕೊರತೆ ಇಲ್ಲ. ಆದರೆ ಮಾತಿನಲ್ಲಿರುವಂಥ ಗೌರವ ಬದುಕಿನ ವ್ಯವಹಾರದಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಮಹಿಳೆಯನ್ನು ದಲಿತರಲ್ಲೇ ದಲಿತಳನ್ನಾಗಿ, ಎರಡನೇ ದರ್ಜೆಯ ಪ್ರಜೆಯಾಗಿ, ಭೋಗದ ವಸ್ತುವಾಗಿ ನೋಡ್ತಾ ಬಂದಿದ್ದಾರೆ. ಅವಳ ಕ್ಷೇತ್ರ ಅಡುಗೆ ಮನೆ, ಹೆರಿಗೆ ಮನೆ ಅನ್ನೋಂಥ ವಾತಾವರಣ ಇವತ್ತಿಗೂ ಹಲವು ಕಡೆ ಇರೋದನ್ನು ನಾವು ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ಸಂದರ್ಭದಲ್ಲೂ ಅವಳು ಕೇವಲ ಭೋಗದ ಯಂತ್ರ ಅಂತ ಹೇಳಿ ಭಾವಿಸಿರೋ ಜನ ಸಾಕಷ್ಟಿದ್ದಾರೆ. ಹಾಗಾಗಿನೇ ಚಿಕ್ಕ ಚಿಕ್ಕ ಮಕ್ಕಳು, ತರುಣಿಯರು, ವಿವಾಹಿತ ಮಹಿಳೆಯರು ಅಷ್ಟೇ ಅಲ್ಲ, ವೃದ್ಧೆಯರ ಮೇಲೂ ಅತ್ಯಾಚಾರ ನಡೀತಾ ಇರೋದು ಇಂದಿಗೂ ಕೂಡ ನಿಂತಿಲ್ಲ. ಅದರಲ್ಲೂ ಈ ಸನಾತನ ಧಾರ್ಮಿಕ ಪರಂಪರೆ ದೇವರ ಹೆಸರಿನಲ್ಲಿ ಮಹಿಳೆಗೆ ಮುತ್ತು ಕಟ್ಟಿಸುವ ಅಥವಾ ಬಸವಿ ಬಿಡುವ, ಇಲ್ಲವೇ ದೇವದಾಸಿಯನ್ನಾಗಿಸುವಂಥ ಹುನ್ನಾರ ನಡೆಸಿರೋದು ತಿಳಿಯುತ್ತೇನಲ್ಲ. ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲೂ ಅದು ಸಂಪೂರ್ಣ ನಿರ್ನಾಮ ಆಗದೇ ಇರುವಂಥದ್ದು ತುಂಬ ವಿಷಾದನೀಯ. ಮಹಿಳೆಯರ ಶೋಷಣೆಗೆ ಹಲವಾರು ಮುಖಗಳಿವೆ. ಇತ್ತೀಚಿನ ವರ್ಷದವರೆಗೂ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದ ಹಾಗೆ ಅಂತ ಹೇಳ್ತಾ ಇದ್ವಿ. ಈಗ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಹೆಣ್ಮಗು ಜನಿಸಿದರೆ ಖುಷಿ ಪಡುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಒಂದು ಅರ್ಥದಲ್ಲಿ ಸ್ವಾಗತಾರ್ಹ. ಈ ಹಿಂದೆ ಬಾಲ್ಯ ವಿವಾಹವಾದಂಥ ಹೆಣ್ಣು ತಾರುಣ್ಯಕ್ಕೆ ಬರುವ ಮೊದಲೇ ಗಂಡನನ್ನು ಕಳ್ಕೊಂಡ್ರೆ ಅವಳು ಜೀವನದುದ್ದಕ್ಕೂ ವಿಧವೆಯಾಗಿ ಕಣ್ಣೀರಿನಲ್ಲೇ ಕೈ ತೊಳೆಯುವಂಥ ಪರಿಸ್ಥಿತಿ ಇತ್ತು. ಅದೇ ಹೆಂಡತಿ ಸತ್ತರೆ ಅವಳ ಗಂಡನಿಗೆ ವಯಸ್ಸಾಗಿದ್ದರೂ ಮತ್ತೊಬ್ಬ ಯುವತಿಯನ್ನು ತಂದು ಮದುವೆ ಮಾಡಿಕೊಳ್ಬೋದಾಗಿತ್ತು. ಅದೇ ವಿಧವೆಯಾದ ಕನ್ಯೆಗೆ ತಾರುಣ್ಯ ಇದ್ದರೂ ಮರುಮದುವೆಯ ಅವಕಾಶ ಇರಲಿಲ್ಲ. ಅದಕ್ಕಾಗಿ ಅವಳ ತಲೆ ಬೋಳಿಸಿ ಅಥವಾ ಕೆಂಪು ಸೀರೆ ಉಡಿಸ್ತಾ ಇದ್ರು. ಅವಳ ಸತಿತ್ವದ ಸಂಕೇತವಾದ ಬಳೆಗಳನ್ನು ಒಡೆದು ಹಾಕ್ತಾ ಇದ್ರು. ಮುಂದೆ ಅವಳೆಂದೂ ಬಳೆಗಳನ್ನು ಇಟ್ಕೊಳ್ಳಂಗಿಲ್ಲ, ತಲೆಗೆ ಕುಮ್ಮಿಡ್ಕೊಳ್ಳೋ ಹಾಗಿಲ್ಲ.
ಹಣೆಗೆ ಕುಂಕುಮ ಧರಿಸೋ ಹಾಗಿಲ್ಲ. ಮುತ್ತೈದೆಯ ಪಟ್ಟವನ್ನು ಕಳ್ಕೊಂಡಂಥ ಆ ತಾಯಿ ಯಾವ ಮಂಗಳ ಕಾರ್ಯಗಳಲ್ಲೂ ಭಾಗವಹಿಸೋ ಹಾಗಿಲ್ಲ. ಅಷ್ಟೇ ಅಲ್ಲ, ಆರತಿಯನ್ನು ಬೆಳಗಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಅದೇ ಪುರುಷ ಕದ್ದು ಕಾಣದ ಹಾಗೆ ಅಂಥವಳ ಜೊತೆನೂ ಕೂಡ ದೈಹಿಕ ಸಂಪರ್ಕವನ್ನು ಬೆರೆಸ್ಬೋದಾಗಿತ್ತು. ಇಂಥ ಎಲ್ಲ ಅನಿಷ್ಟಗಳಿಗೆ ಮಂಗಳ ಹಾಡಿದಂಥವರು ಬಸವಾದಿ ಶಿವಶರಣರು. ಶರಣರು ವೇಶ್ಯಾವೃತ್ತಿಯನ್ನು ಗೌರವಿಸಿದವರಲ್ಲ, ಬದಲಾಗಿ ಅಂಥವ್ರಿಗೆ ಮದುವೆ ಮಾಡಿ ಪುಣ್ಯಸ್ತ್ರೀ ಅನ್ನುವಂಥ ಹೊಸ ಹೆಸರನ್ನು ಕೊಟ್ಟಿದ್ದನ್ನು ಆಯಾ ಸ್ತ್ರೀಯರ ಹೆಸರಿನ ಹಿಂದಿರುವಂಥ ವಿಶೇಷಣಗಳಿಂದಲೇ ನಾವು ಗುರುತಿಸ್ಬೋದು. ಉದಾಹರಣೆಗೆ, ಹಡಪದ ಅಪ್ಪಣ್ಣಗಳ ಪುಣ್ಯಸ್ತ್ರೀ ಕಾಳವ್ವೆ, ಹಾದರ ಕಾಯಕದ ಪುಣ್ಯಸ್ತ್ರೀ ಗಂಗಮ್ಮ, ಬಾಚಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವ್ವೆ, ಬತ್ತಲೇಶ್ವರನ ಪುಣ್ಯಸ್ತ್ರೀ ಗುಡ್ಡವ್ವೆ, ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ, ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮ, ಕಾಟಕೂಟದಯ್ಯಗಳ ಪುಣ್ಯಸ್ತ್ರೀ ರೇಚವ್ವೆ, ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಕಮ್ಮ, ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲದೇವಿ, ರಾಯಸದ ಮಂಚಣ್ಣಗಳ ಪುಣ್ಯಸ್ತ್ರೀ ರಾಯಮ್ಮ, ರೇವಣಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮ. ಹೀಗೆ ಹಲವಾರು ಸ್ತ್ರೀಯರು ತಮ್ಮ ವೇಶ್ಯಾವೃತ್ತಿಯಿಂದ ಹೊರಬಂದು ಶರಣ ಪರಂಪರೆಗೆ ಸೇರಿ ಆದರ್ಶ ದಾಂಪತ್ಯ ಜೀವನವನ್ನು ನಡೆಸಿದರು. ಹೊಸ ಚಿಂತನೆಗಳಿಗೆ ದಾರಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎಷ್ಟೋ ಶರಣರು ಅಂಥ ತಾಯಂದ್ರನ್ನ ಮದುವೆಯಾಗಿ ಅವರಿಗೆ ಹೊಸ ಬಾಳನ್ನು ಕರುಣಿಸಿದರು. ಇಂಥ ಪರಿವರ್ತನೆ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಕೇಳರಿಲಿಕ್ಕೆ ಸಾಧ್ಯ ಇಲ್ಲದಂಥ ಮಾತು. ವೇಶ್ಯಾವೃತ್ತಿಗೆ ಆ ಹೆಣ್ಮಕ್ಳೇ ಕಾರಣ ಏನು ಆಗಿರೋದಿಲ್ಲ ಅನ್ನೋದನ್ನು ಸಮಾಜ ಅರ್ಥ ಮಾಡಿಕೊಳ್ಬೇಕು. ಕಲ್ಯಾಣದಲ್ಲಿ ಶರಣರ ಚಳುವಳಿಯ ಪ್ರಭಾವದಿಂದ ವೇಶ್ಯರೆಲ್ಲರೂ ಕೂಡ ಶರಣೀಯರಾಗಿ ಹೊಸ ಜನ್ಮವನ್ನು ಪಡೆದ್ರು ಅಂತ ಹೇಳಿ ತಿಳಿದು ಬರುತ್ತೆ. ಬಸವಣ್ಣವರ ಬದುಕಿನಲ್ಲೇ ಬರುವಂಥ ಒಂದು ಪವಾಡಮಯ ಘಟನೆ ನಮಗೆ ನೆನಪಾಗುತ್ತೆ. ಬೇಡಿದ ಜಂಗಮರಿಗೆ ಬೇಡಿದ್ದನ್ನು ಕೊಡುವಂಥ ಶಪಥ ಬಸವಣ್ಣನವ್ರದ್ದು. ಇದನ್ನು ಪರೀಕ್ಷೆ ಮಾಡಲೋಸ್ಕ ಅನ್ನೋ ಹಾಗೆ ಒಬ್ಬ ಜಂಗಮ ಬಸವಣ್ಣನವರ ಮನೆಯಲ್ಲಿ ಸಂಜೆ ಹೊತ್ತು ಪೂಜೆ ಪ್ರಸಾದ ಮಾಡಿ ರಾತ್ರಿ ಅಲ್ಲೇ ಉಳಿದುಕೊಳ್ಳುವಂಥ ಪ್ರಸಂಗ ಬರುತ್ತೆ. ಆಗ ಆ ಜಂಗಮ ತನ್ನ ಶಯ್ಯಾಗಾರಕ್ಕೆ ಪುಣ್ಯಾಂಗನಿಯೊಬ್ಬಳನ್ನು ಕಳಿಸೋ ಹಾಗೆ ಕೇಳ್ತಾರೆ. ಆದರೆ ಕಲ್ಯಾಣದಲ್ಲಿದ್ದಂಥ ಎಲ್ಲ ಪುಣ್ಯಾಂಗನಿಯರಾದ್ದರಿಂದ ಯಾರೊಬ್ಬರೂ ಅಲ್ಲಿಗೆ ಸಿಗೋಲ್ಲ. ಅನಿವಾರ್ಯವಾಗಿ ಬಸವಣ್ಣವರು ತಮ್ಮ ಪತ್ನಿಯನ್ನೇ ಅಲ್ಲಿಗೆ ಕಳಿಸಿದ್ರಂತೆ. ಆ ತಾಯಿ ಅವರ ಶಯ್ಯಾಗ್ರಹಕ್ಕೆ ಹೋದರೆ ಅಲ್ಲಿ ಕಂಡದ್ದು ವಿಟ ಜಂಗಮ ಅಲ್ಲ, ಸಾಕ್ಷಾತ್ ಶಿವ ಅನ್ನುವಂಥ ಪ್ರಸಂಗ ಬರುತ್ತೆ. ಈ ಘಟನೆ ಕಲ್ಪಿತವೇ ಇರಬಹುದು, ಆದರೆ ಇಲ್ಲಿರುವಂಥ ಸಂದೇಶ ಚಿಂತನಾರ್ಹವಾಗಿದೆ. ಕಲ್ಯಾಣದಲ್ಲಿದ್ದಂಥ ಎಲ್ಲ ಪುಣ್ಯಾಂಗನೆಯರೆಲ್ಲ ಪುಣ್ಯಾಂಗನೆಯರಾಗಿದ್ದರು ಅಂದರೆ ಶರಣರ ತತ್ವಾದರ್ಶಗಳು ಆ ಮಹಿಳೆಯರ ಮೇಲೆ ಎಂಥ ಸತ್ಪರಿಣಾಮ ಬೀರಿದ್ದು ಅನ್ನೋದನ್ನು ನಾವು ಗಮನಿಸಬೇಕು.
ಅವು ಅವರನ್ನು ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡಿದ್ದು. ಪುಣ್ಯಾಂಗನೆ ಪುಣ್ಯಾಂಗನೆ, ಕೆಲವರು ಹೇಳೋ ಹಾಗೆ ಪಕಾರ ಪುಕಾರ ಆಗಿದೆ ಅಂತ ಅಲ್ಲ. ಪುಣ್ಯಾಂಗನೆ ಅಂತಂದರೆ ವೇಶ್ಯಾವೃತ್ತಿಗೆ ಅಂಟಿಕೊಂಡಂಥ ತಾಯಂದರು. ಪುಣ್ಯಾಂಗನೆ ಅಂತಂದರೆ ಅದರಿಂದ ಹೊರಬಂದು ಆದರ್ಶ ಜೀವನವನ್ನು ಅಥವಾ ಗೃಹಸ್ಥ ಜೀವನವನ್ನು ಸಾಗಿಸಿದಂಥವ್ರು ಅಂತ ಅರ್ಥ. ಇವತ್ತಿನ ಉಪನ್ಯಾಸದ ವಿಷಯ ಅಂಥ ಒಬ್ಬ ಪುಣ್ಯಾಂಗನೆ ಸುಳ್ಯ ಸಂಕವಿಗೆ ಸಂಬಂಧಪಟ್ಟಿದ್ದು. ಆ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳೇನು ದೊರೆಯೋದಿಲ್ಲ. ಅವಳು ಸಹ ಮೊದಲು ವೇಶ್ಯಾವೃತ್ತಿಯನ್ನು ಒಪ್ಕೊಂಡಿರಬೇಕು. ಶರಣರ ಪ್ರಭಾವ, ಅನುಭವ ಮಂಟಪದ ಸಂವಾದದ ಪರಿಣಾಮ ಆ ತಾಯಿಯ ಮೇಲೆ ಪ್ರಭಾವ ಬೀರಿ ಸೂಳೆಯ ವೃತ್ತಿಗೆ ಮಂಗಳ ಹಾಡಿ ಶರಣೆ ಆಗ್ತಾಳೆ. ಆದರ್ಶ ಜೀವನವನ್ನು ನಡೆಸ್ತಾಳೆ. ಆ ತಾಯಿ ಎಷ್ಟೋ ವಚನಗಳನ್ನು ಬರೆದಿರ್ಬೋದು, ಆದರೆ ಈಗ ಸಿಕ್ಕಿರುವಂಥದ್ದು ಒಂದೇ ಒಂದು ವಚನ. ಅವರ ವಚನದ ಅಂಕಿತ ನಿರ್ಲಜ್ಜೇಶ್ವರ ಅಂತ. ಸಿಕ್ಕಿರೋದು ಒಂದೇ ವಚನ ಆದರೂ ಕೂಡ ಆ ವಚನದಲ್ಲಿ ವ್ರತ ಕುರಿತು ಅದ್ಭುತ ವಿಚಾರಗಳನ್ನು ಎಲ್ಲರ ಮನಮುಟ್ಟುವ ಹಾಗೆ ತಿಳಿಸ್ಕೊಟ್ಟಿದ್ದಾರೆ. ಆ ವಚನ ಎಷ್ಟು ಸೊಗಸಾಗಿದೆ ನೋಡಿ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೆ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ. ವ್ರತಹೀನ ನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕಿವಿ ಮೂಗ ಕೊಯ್ವರಯ್ಯ. ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಮತ್ತೊಂದು ಸಾರಿ ನಮಗೆ ಆ ವಚನವನ್ನು ಹೇಳಬೇಕು ಅನಿಸುತ್ತೆ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೆ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ. ವ್ರತಹೀನನ ನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕಿವಿ ಮೂಗ ಕೊಯ್ವರಯ್ಯ. ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಬಹುಶಃ ಈ ವಚನದ ಮೂಲಕ ಆ ತಾಯಿ ತನ್ನ ಹಿಂದಿನ ವೃತ್ತಿಯ ಭಾಷೆಯನ್ನೇ ಬಳಕೆ ಮಾಡಿಕೊಂಡು ಹೇಳಿರುವಂಥ ವಿಚಾರಗಳು ಮರುಚಿಂತನೆಗೆ ಅವಕಾಶ ಮಾಡಿಕೊಡೋ ಹಾಗೆ ಇದಾವೆ. ನಾನು ವ್ರತಹೀನರನ್ನು ಕೂಡೋದಿಲ್ಲ ಅನ್ನೋದು ವಚನದ ಆಶಯ. ಈ ವಚನದ ಅರ್ಥವನ್ನು ಕೆಲವರು ಸರಿಯಾಗಿ ಗ್ರಹಿಸಿಲ್ಲ ಅಂತಲೇ ಹೇಳಬೇಕು. ಕೂಡು ಅನ್ನೋದನ್ನು ಅವರು ಲೈಂಗಿಕ ನೆಲೆಯಲ್ಲೇ ಅರ್ಥೈಸಿಕೊಂಡ ಹಾಗೆ ಕಾಣುತ್ತೆ. ಹಾಗಾಗಿನೇ ಇವತ್ತಿನ ಉಪನ್ಯಾಸಕರು ಆದಂಥ ಡಾಕ್ಟರ್ ರಾಜಪ್ಪ ದಳವಾಯಿಯವರು ಸೇರಿದ ಹಾಗೆ ಹಲವು ಸಾಹಿತಿಗಳು ಸೂಳೆಗಾರಿಕೆಯನ್ನು ಒಂದು ಕಾಯಕ ಅಂತ ಭಾವಿಸಿದ್ದಾರೆ. ಅವರು ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೆ ಅನ್ನೋದನ್ನು ನಾನು ಒಬ್ಬರ ಜೊತೆ ದೇಹ ಹಂಚಿಕೊಂಡ ಮೇಲೆ ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಾರೆ ಅಂತ ಅರ್ಥೈಸುವಂಥದ್ದು ಕಂಡು ಬಂದಿದೆ. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳಿರೋ ಹಾಗೆ ವೇಶ್ಯಾವೃತ್ತಿ ಒಂದು ಕಾಯಕ ಅಲ್ಲ. ಕಾಯಕ ಮತ್ತು ವೃತ್ತಿಗೂ ತುಂಬ ಅರ್ಥ ವ್ಯತ್ಯಾಸ ಇದೆ. ಈ ವೃತ್ತಿಯಲ್ಲಿ ಮೋಸ, ವಂಚನೆ, ಭ್ರಷ್ಟತೆ ಇನ್ನೇನೇನೋ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಆದರೆ ಕಾಯಕದಲ್ಲಿ ಅಂಥವುಗಳಿಗೆ ಅವಕಾಶನೇ ಇಲ್ಲ. ಕಾಳವೆ ತನ್ನ ಒಂದು ವಚನದಲ್ಲಿ ಹೇಳ್ತಾಳೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಭಕ್ತನ ಮೊದಲ ಲಕ್ಷಣ ಕಾಯಕ. ಅದು ಸತ್ಯ ಮತ್ತು ಶುದ್ಧಿಯಿಂದ ಕೂಡಿರಬೇಕು. ಕಾಯಕದಿಂದ ಸಕಲ ಜೀವಾತ್ಮರ ಒಳಿತಾಗಬೇಕು. ಯಾರೊಬ್ಬರಿಗೂ ಕಿಂಚಿತ್ತೂ ತೊಂದರೆ, ನೋವು, ಸಂಕಟ, ವೇದನೆ ಆಗಬಾರ್ದು.
ಕಾಯಕದಲ್ಲಿ ಮೇಲು ಕೀಳು ಈ ರೀತಿಯ ತಾರತಮ್ಯ ಭಾವನೆ ಕೂಡ ಇಲ್ಲ. ಈ ನೆಲೆಯಲ್ಲಿ ವೇಶ್ಯಾವೃತ್ತಿ ಖಂಡಿತ ಕಾಯಕ ಆಗೋದಿಲ್ಲ. ಒಂದು ವೇಳೆ ಅದನ್ನೂ ಒಂದು ಕಾಯಕ ಅಂತ ಹೇಳಿ ಒಪ್ಪೋದಾದರೆ ಕಳ್ತನನೂ ಒಂದು ಕಾಯಕ ಅಂತ ಯಾಕೆ ಆಗಬಾರ್ದು? ಜೂಜಾಟ, ಭ್ರಷ್ಟಾಚಾರ, ಕಳವು, ದರೋಡೆ ಇಂಥವು ಕೂಡ ಕಾಯಕವೇ ಅಂತ ಹೇಳಿ ಮತ್ತೆ ಯಾರಾದರೂ ವಾದಿಸ್ಬೋದು. ಹಾಗಾಗಿ ಈ ಕಾಯಕ ಮತ್ತು ವೃತ್ತಿ ಈ ಪದಗಳನ್ನು ತುಂಬ ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ. ಮಾಡುವ ಎಲ್ಲ ವೃತ್ತಿಗಳು ಕಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಕವೇ ವೃತ್ತಿಯಿಂದ ವೇಶ್ಯ ಆಗಿರ್ಬೋದು, ಆದರೆ ಶರಣರ ಸಂಪರ್ಕದಿಂದ ಆ ವೃತ್ತಿಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಶುದ್ಧ ಆದರ್ಶ ವ್ಯಕ್ತಿಯಾಗಿ ಬಾಳಿದ್ದಾಳೆ. ಆ ವಚನದಲ್ಲಿ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ಅಂದರೆ ನಾನು ಏಕದೇವನಿಷ್ಠೆಯುಳ್ಳವಳಾಗಿ ಇಷ್ಟಲಿಂಗ ಧರಿಸಿ ಪೂಜಿಸ್ತಾ ಇರುವಾಗ ಮತ್ತೆ ಸ್ಥಾವರ ದೇವರುಗಳಿಗೆ ನನ್ನನ್ನು ಅರ್ಪಿಸಿಕೊಳ್ಳಾರೆ. ಅಂದರೆ ಯಾವ ಸ್ಥಾವರ ದೇವರಿಗೂ ನಾನು ಕೈ ಮುಗಿಯೋದಿಲ್ಲ, ಪೂಜೆ ಮಾಡೋದಿಲ್ಲ, ಹರಕೆ ಕಟ್ಕೊಳ್ಳೋದಿಲ್ಲ, ಇಂಥ ಕರ್ಮಠಕ್ಕೆ ಬಲಿ ಆಗೋದಿಲ್ಲ ಅಂತ ಅದರ ಅರ್ಥ. ಈ ಅರ್ಥದಲ್ಲಿ ಒತ್ತೆ ಅನ್ನುವಂಥ ಪದವನ್ನು ಅವ್ರು ಬಳಸಿದ್ದಾರೆ ಅಂತ ಭಾವಿಸ್ಕೊಳ್ಬೇಕು. ಅಂಬಿಗರ ಚೌಡಯ್ಯನವರು ಅವರು ವಚನದಲ್ಲಿ ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯಡಿಯಾಗಿ ಬೀಳುವ ಕೊಟ್ಟೆ ಮೂಡನ ಕಂಡಡೆ ಮೆಟ್ಟಿದ ಎಡಪಾದ ರಕ್ಷೆಯಿಂದ ಲಟಪಟನೆ ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ. ಸಂಕವೆಯ ವಚನದ ಆಶಯವೂ ಕೂಡ ಇದೇ ಆಗಿದೆ. ಹಾಗೊಂದು ವೇಳೆ ನಾನು ಈ ಇಷ್ಟಲಿಂಗ ಇದ್ದ ಹಾಗೇನೆ ಸ್ಥಾವರ ಲಿಂಗಕ್ಕೆ ಶರಣಾದರೆ ಶರಣರೇ ನನ್ನನ್ನು ಬೆತ್ತಲೆ ನಿಲ್ಲಿಸಿ ಕೊಲ್ತಾರೆ ಅನ್ನೋಲ್ಲಿ ಅವಳ ಇಷ್ಟಲಿಂಗ ನಿಷ್ಠೆಯನ್ನು ನಾವು ಗಮನಿಸಬೇಕು. ಮುಂದುವರೆದು ಆ ತಾಯಿ ಹೇಳೋದು, ವ್ರತಹೀನನರಿದು ಬೆರೆದಡೆ ಅಂದರೆ ಒಬ್ಬ ವ್ಯಕ್ತಿ ಭಕ್ತನ ವೇಷ ತೊಟ್ಟು ಭವಿಯಾಗಿರ್ತಾನೆ. ಅದನ್ನು ತಿಳಿದು ಕೂಡ ಅವನ ಜೊತೆ ಒಡನಾಟ ಬೆಳೆಸಿದರೆ ಅಥವಾ ವಿಶ್ವಾಸ ಮುಂದುವರಿಸಿದರೆ ನಮ್ಮ ಶರಣರು ಎಂಥ ಶಿಕ್ಷೆಯನ್ನು ಕೊಡ್ಬೋದು ಅಂತ ಹೇಳಿ ಆ ಮುಂದಿನ ಸಾಲಿನಲ್ಲಿ ಹೇಳ್ತಾಳೆ. ಅವರು ಕಾದ ಕತ್ತಿಯಲ್ಲಿ ನನ್ನ ಕೈ, ಕಿವಿ, ಮೂಗನ್ನು ಕೊಯ್ತಾರೆ ಅಂತ ಹೇಳ್ತಾರೆ. ಮನುಷ್ಯನಿಗೆ ಬಹಳ ಪ್ರಮುಖವಾದ ಅಂಗಗಳು ಕೈ, ಕಿವಿ ಮತ್ತು ಮೂಗು. ಅವುಗಳನ್ನು ಕಾಯಿಸಿದ ಕತ್ತಿಯಿಂದ ಕೊಯ್ದರೆ ಎಂಥ ಹಿಂಸೆ ಆಗ್ಬೋದು, ಸಂಕಟ ಆಗ್ಬೋದು. ಕೈಗಳನ್ನೇ ಕೊಯ್ದುಬಿಟ್ರೆ ಅಂದ್ರೆ ಕತ್ತರಿಸಿ ಹಾಕಿದರೆ ಇನ್ನು ಯಾವ ಕಾಯಕ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕಿವಿಗಳನ್ನು ಕೊಯ್ದರೆ ಶರಣರ ನುಡಿಮುತ್ತುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗಲ್ಲ. ಮೂಗು ಕೊಯ್ದರೆ ಶೂರ್ಪನಖಿಯಂತೆ ಆಗಿ ಎಲ್ಲಿಯೂ ಮುಖ ಎತ್ಕೊಂಡು ಓಡಾಡಲಿಕ್ಕೆ ಆಗಲ್ಲ. ಹಾಗೆ ಒಬ್ಬ ಅನಾಚಾರಿ, ವ್ರತಹೀನ ಅಂತ ತಿಳಿದ ಮೇಲೆ ಅವನ ಜೊತೆ ನಾನು ಯಾವುದೇ ಕಾರಣಕ್ಕೂ ಒಡನಾಟವನ್ನು ಬೆಳೆಸೋದಿಲ್ಲ ಅಂತ ಪ್ರಮಾಣವನ್ನು ಆ ತಾಯಿ ಮಾಡೋದ್ರ ಮೂಲಕ ಶರಣರ ಒಡನಾಟ ನನಗೆ ಮುಖ್ಯ ಅಂತ ಹೇಳ್ತಾರೆ. ಈ ಕಾಯಕ ವ್ಯಕ್ತಿಯ ಮತ್ತು ಸಮಾಜದ ಗೌರವ ಹಾಗೂ ಆರೋಗ್ಯವನ್ನು ಕಾಯುವಂಥದ್ದು. ಆದರೆ ವೇಶ್ಯಾವೃತ್ತಿ ವ್ಯಕ್ತಿಯ ಮತ್ತು ಸಮಾಜದ ಆರೋಗ್ಯವನ್ನು ಕೆಡಿಸುವಂಥದ್ದು. ಅಲ್ಲಿ ಗೌರವದ ಪ್ರಶ್ನೆ ಇಲ್ಲವೇ ಇಲ್ಲ. ಶರಣರ ಪರಿಭಾಷೆಯಲ್ಲಿ ವ್ರತ ಅಂದರೆ ಶುದ್ಧ ಆಚಾರ ಮತ್ತು ವಿಚಾರ, ಶುದ್ಧ ಜೀವನದ ನಡಿಗೆ, ಸದ್ಗುರುವಿನ ಉಪದೇಶದ ಹಾಗೆ ನಡೆಯೋದು. ಅಲ್ಲಿ ಸ್ವಾರ್ಥ, ಕಾಮನೆಗಳಿಗೆ ಅವಕಾಶ ಇರೋಲ್ಲ. ಅಕ್ಕಮ್ಮ ಒಂದು ಕಡೆ ಹೇಳ್ತಾರೆ,
ಕಾಮಿಗೆ, ಕ್ರೋಧಿಗೆ, ಲೋಭಿಗೆ ವ್ರತ ಉಂಟೆ? ಉರ್ಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಹೇಳೋದು, ವ್ರತವೆಂಬುದು ನಾಯಕ ರತ್ನ, ಸುಪ್ಪಾಣಿಯ ಮುತ್ತು, ಜೀವನ ಕಳೆ ಸುಯಿದಾನ. ವ್ರತ ತಪ್ಪಲು ಉರ್ಲಿಂಗ ಪೆದ್ದಿಗಳ ಅರಸನೊಲ್ಲನವ್ವ ಅಂತ. ವ್ರತ ಅನ್ನುವಂಥ ಪದವನ್ನು 79 ವಚನಕಾರರು 508 ವಚನಗಳಲ್ಲಿ ಒಟ್ಟು 893 ಕಡೆ ಬಳಸಿದ್ದಾರೆ. ಬಸವಣ್ಣವರು ವೀರವ್ರತಿ ಭಕ್ತನೆಂದು ಹೊಗಳಿಸಿಕೊಂಬಿರಿ ಕೇಳಿರಯ್ಯ, ವೀರನಾದಡೆ ವೈರಿಗಳು ಮೆಚ್ಚಬೇಕು, ವ್ರತಿಯಾದಡೆ ಅಂಗನೆಯರು ಮೆಚ್ಚಬೇಕು ಅಂತ ಹೇಳಿದ್ದಾರೆ. ಅಕ್ಕಮ್ಮ 103 ವಚನಗಳಲ್ಲಿ ವ್ರತ ಪದವನ್ನು ಬಳಸಿದ್ದು ತಿಳಿದು ಬರುತ್ತೆ. ಅಂಥ ಒಂದು ವಚನವನ್ನು ಸಾಂಕೇತಿಕವಾಗಿ ನಾವು ನೋಡಬಹುದು. ವ್ರತವೆಂಬುದೇನು? ಮನ ವಿಕಾರಿಸುವುದಕ್ಕೆ ಕಟ್ಟಿದ ಗೊತ್ತು, ಜಗದ ಕಾಮಿಯಂತೆ ಕಾಮಿಸದೆ, ಜಗದ ಕ್ರೋಧಿಯಂತೆ ಕ್ರೋಧಿಸದೆ, ಜಗದ ಲೋಭಿಯಂತೆ ಲೋಭಿಸದೆ, ಮಾಯಾಮೋಹಗಳು ವರ್ಜಿತವಾಗಿ, ಮನ ಬಂದಂತೆ ಆಡದೆ, ತನು ಬಂದಂತೆ ಕೂಡದೆ, ವ್ರತದಂಗಕ್ಕೆ ಸಂಗವಾಗಿ ನಿಂದ ಸದ್ಭಕ್ತನ ಅಂಗವೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಂಗ. ಇಲ್ಲಿಯ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಡೆ ನುಡಿಯ ಶುದ್ಧಿಯೇ ವ್ರತ, ಅರಿವು ಆಚಾರ ಒಂದಾದದ್ದೇ ವ್ರತ ಅಂತ ಹೇಳಿ ಅರ್ಥ ಆಗುತ್ತೆ. ಈ ನೆಲೆಯಲ್ಲಿ ವೇಶ್ಯಾವೃತ್ತಿ ಒಂದು ವೃತ್ತಿಯೇ ಹೊರತು ಕಾಯಕ ಅಲ್ಲ ಅನ್ನೋದನ್ನು ಇನ್ನಾದರೂ ನಮ್ಮ ಕೆಲವು ಸಾಹಿತಿಗಳು ಅರ್ಥ ಮಾಡಿಕೊಳ್ಬೇಕು ಅಂತ ನಾವು ಕಳಕಳಿಯಿಂದ ಹೇಳ್ತೇವೆ. ಜಗತ್ತಿನ ಇತಿಹಾಸದ ಸಿಂಹಾವಲೋಕನ ಮಾಡಿದರೆ ಅನೇಕ ಚಳುವಳಿಗಳು ಪುರುಷ ಕೇಂದ್ರಿತ ಆಗಿದವು. ಆದರೆ 12ನೇ ಶತಮಾನದ ವಚನಕಾರರ ಚಳುವಳಿ ಸ್ತ್ರೀ ಮತ್ತು ಪುರುಷ ಕೇಂದ್ರಿತವಾದದ್ದು. ಅದರಿಂದಾಗಿಯೇ ಮಹಿಳೆಯರು ತಲೆ ಎತ್ತಿ ಬಾಳಲಿಕ್ಕೆ, ಗೌರವಯುತವಾದಂಥ ಜೀವನವನ್ನು ನಡೆಸಲಿಕ್ಕೆ, ಅನುಭವ ಮಂಟಪದಲ್ಲಿ ಅಲ್ಲಮ್ಮ, ಚನ್ನಬಸವಣ್ಣ, ಬಸವಣ್ಣ ಇಂಥ ಅನುಭಾವಿಗಳ ಜೊತೆ ಸಂವಾದ ಮಾಡಲಿಕ್ಕೆ ಸಾಧ್ಯ ಆಯಿತು. ಕಾರಣ ವಚನ ಚಳವಳಿ ಸ್ತ್ರೀಯರಿಗೆ ಮುಕ್ತವಾಗಿ ನೀಡಿದಂಥ ಸ್ವಾತಂತ್ರ್ಯ, ಸಮಾನತೆ. ವೃತ್ತಿಯಿಂದ ಸೂಳಿಯರಾಗಿದ್ದ ಅನೇಕ ಸ್ತ್ರೀಯರು ಶರಣರ ಚಳವಳಿಯ ಪ್ರಭಾವದಿಂದಾಗಿ ತಮ್ಮ ವೃತ್ತಿಯಿಂದ ಹೊರಬಂದು ಆದರ್ಶ ಬದುಕನ್ನು ನಡೆಸಿದರು. ಅಂಥವರಲ್ಲಿ ಸೂಳೆ ಸಂಕವಿಯೂ ಕೂಡ ಒಬ್ಬಳು. ಪರಂಪರೆಯಿಂದ ಮಹಿಳೆಯರನ್ನು ಮಾತಿನಲ್ಲಿ ಮಹಾದೇವಿ, ಚಾಮುಂಡಿ ಅಂತ ಹೇಳಿ ಅವಳ ಬದುಕಿನ ಎಲ್ಲ ಅವಕಾಶಗಳನ್ನು ಕಿತ್ಕೊಂಡು ತಮ್ಮ ಕಾಮನೆಗಳಿಗೆ ಮಾತ್ರ ಬಳಸ್ಕೊಂಡಿದ್ದು ತುಂಬ ವಿಷಾದನೀಯ. ಈ ರಾಜಪ್ರಭುತ್ವ ಮಾತ್ರ ಅಲ್ಲ, ಇವತ್ತಿನ ಪ್ರಜಾಪ್ರಭುತ್ವದಲ್ಲೂ ಮಹಿಳೆಯರನ್ನು ಶೋಷಣೆ ಮಾಡಲ್ಲಿ ಹಿಂದೆ ಬಿದ್ದಿಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ ದೇವರ ಸೇವೆಯ ಹೆಸರಿನಲ್ಲಿ ವೇಶ್ಯಾವೃತ್ತಿಯನ್ನು ಹುಟ್ಟುಹಾಕಲಾಗಿದೆ. ಅದು ದೇವರ ಸೇವೆ ಅಲ್ಲ, ಪೂಜಾರಿ ಪುರೋಹಿತರ ಮತ್ತು ಪಟ್ಟಭದ್ರರ ಲೈಂಗಿಕ ಸೇವೆಯನ್ನು ಅಂತ ಹೇಳದೆ ಮುಚ್ಚಿಟ್ಟಿರುವಂಥ ಸತ್ಯ ಸಂಗತಿ. 21ನೇ ಶತಮಾನದಲ್ಲೂ ಬೆತ್ತಲ ಸೇವೆ, ಮುತ್ತು ಕಟ್ಟುವ ಕ್ರಿಯೆಗಳು ಕದ್ದು ಕಾಣದ ಹಾಗೆ ಕೆಲವು ಧಾರ್ಮಿಕ ಕೇಂದ್ರಗಳಲ್ಲಿ ನಡೀತಾ ಇರೋದು ಸ್ತ್ರೀಯರಿಗೆ ಬಗೆಯುವಂಥ ದ್ರೋಹ ಅನ್ನೋದೇ ಇನ್ನೇನು ಹೇಳ್ತದೆ. ಪ್ರಸ್ತುತ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ತಮ್ಮ ಹೆಸರಿನ ಮುಂದೆ ವಿದ್ಯಾರ್ಹತೆ, ಉದ್ಯೋಗ ಬರ್ಕೊಳ್ಳುವಂಥ ಪದ್ಧತಿ ಇದೆ. ಆದರೆ ಶರಣರ ಪರಿಯೇ ಬೇರೆ. ಅವರಿಗೆ ಹೆಸರಿಗಿಂತ ತಾವು ಮಾಡುವಂಥ ಉದ್ಯೋಗ ಅಥವಾ ಹಿಂದೆ ಮಾಡ್ತಾ ಇದ್ದಂಥ ವೃತ್ತಿ ಮುಖ್ಯ ಅನಿಸಿ
ಅವುಗಳನ್ನೇ ಹೆಸರನ್ನ ಆರಂಭದಲ್ಲಿ ಬಳಸಿಕೊಂಡಿದ್ದಾರೆ. ಇದಕ್ಕೆ ಕೆಲವು ನಿದರ್ಶನಗಳನ್ನು ನೋಡೋದಾದರೆ ಕದಿರೆ ರೆಮ್ಮೆವೆ, ಕನ್ನಡಿ ಕಾಯಕದ ರೇವಮ್ಮ, ಆಯ್ದಕ್ಕಿ ಮಾರಯ್ಯ, ಟೋಹರ ಕಕ್ಕಯ್ಯ, ವಚನ ಭಂಡಾರಿ ಶಾಂತರಸ, ಮಾದಾರ ಧೂಳಯ್ಯ, ನುಲಿಯ ಚಂದಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಅಗ್ಗವಣಿ ಹಂಪಯ್ಯ, ಒಕ್ಕಲಿಗ ಮುದ್ದಣ್ಣ, ಎಲೆಗಾರ ಕಾಮಣ್ಣ ಇತ್ಯಾದಿ. ವೃತ್ತಿ ಮತ್ತು ಕಾಯಕ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಕಾರಣ ಇದೆ. ಈ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲವು ಹೆಸರುಗಳನ್ನು ನೀವು ಗಮನಿಸಬೇಕು. ಹೆಂಡದ ಮಾರಯ್ಯ, ಚೋರ ಚಿಕ್ಕಯ್ಯ, ಸೂಳೆ ಸಂಕವೆ, ಭಿಕಾರಿ ಭೀಮಣ್ಣ, ಜಗಳಗಂಟ ಕಾಮಣ್ಣ, ಅವಸರದ ರೇಖಣ್ಣ, ಕನ್ನದ ಮಾರಯ್ಯ. ಇವು ಅವರ ಪೂರ್ವ ವೃತ್ತಿಯ ಸಂಕೇತಗಳು. ಅವರು ಇವುಗಳನ್ನೇ ಯಾಕೆ ಮತ್ತೆ ಇಟ್ಕೊಂಡ್ರು ಅಂತಂದರೆ, ನಾವು ಹಿಂದೆ ಇಂಥ ಹೀನ ವೃತ್ತಿಯನ್ನು ಮಾಡ್ತಾ ಇದ್ದರೂ ಈಗ ಅವುಗಳನ್ನು ಬಿಟ್ಟು ನಿಜ ಶರಣರಾಗಿ ಆದರ್ಶ ಜೀವನವನ್ನು ನಡೆಸ್ತಾ ಇದ್ದೇವೆ. ಹಿಂದೆ ವ್ಯಕ್ತಿ ಏನೇ ಆಗಿದ್ರೂ ಮುಂದೆ ಆದರ್ಶ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಮಾಜಕ್ಕೆ ತೋರಿಸಲಿಕ್ಕಾಗಿ. ಶರಣ ಚಳವಳಿಯ ಉದ್ದೇಶವೇ ವ್ಯಕ್ತಿ ಮತ್ತು ಸಮಾಜದ ಕಲ್ಯಾಣವನ್ನು ಬಯಸೋದಾಗಿತ್ತು. ಅದಕ್ಕಾಗಿ ಅವರು ವ್ಯಕ್ತಿ ಮತ್ತು ಸಮಾಜದಲ್ಲಿರುವಂಥ ದೋಷಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ತಿದ್ದುವಂಥ ಕಾರ್ಯವನ್ನು ಮಾಡಿದರು. ಅವರು ವ್ಯಕ್ತಿಯನ್ನು ದ್ವೇಷ ಮಾಡದೆ ಆತನಲ್ಲಿರುವಂಥ ದೋಷಗಳನ್ನು ದ್ವೇಷಿಸಿ ಆ ವ್ಯಕ್ತಿಯ ಬದುಕನ್ನು ಶುದ್ಧಗೊಳಿಸಿದರು. ಹಾಗೆ ಬದುಕನ್ನು ಶುದ್ಧಗೊಳಿಸಿಕೊಂಡಂಥ ಹಲವರಲ್ಲಿ ಇದುವರೆಗೂ ನಾವು ಹೇಳಿದಂಥ ಸೂಳೆ ಸಂಕವಿಯು ಕೂಡ ಒಬ್ಬಳು. ಸಮಾಜದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದ್ದರೂ ಅವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಮಾನತೆ ಸ್ವಾತಂತ್ರ್ಯ ಇರಲಿಲ್ಲ. ಆದರೆ ಶರಣರು ಈ ಸ್ತ್ರೀ ಪುರುಷ ಅನ್ನುವಂಥ ಅಂತರವನ್ನೇ ತೊಡೆದು ಹಾಕಿ ಸಮಾನತೆಯನ್ನು ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಕಾರಣದಿಂದ ಅನೇಕ ಸ್ತ್ರೀಯರು ಧಾರ್ಮಿಕವಾಗಿ ಪುರುಷರನ್ನು ಮೀರಿಸುವಷ್ಟು ಎತ್ತರಕ್ಕೆ ಬೆಳೆದದ್ದು ತಿಳಿದು ಬರುತ್ತೆ. ಹಾಗಾಗಿನೇ ಸೂಳೆ ಸಂಕವಿ ಅಂಥವರು ಕೂಡ ಸಮಾಜದಲ್ಲಿ ತಲೆ ಎತ್ತಿ ಬಾಳಲಿಕ್ಕೆ ಗೌರವಯುತವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಯಿತು. ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಹೇಳಿದಂತೆ ಸೂಳೆ ಸಂಕವಿ ಅನ್ನುವಂಥ ನಾಟಕವನ್ನು ಮುದೇನೂರು ಸಂಗಣ್ಣವರು ನಮ್ಮ ಶಿವಸಂಚಾರಕ್ಕಾಗಿಯೇ ಬರೆದುಕೊಟ್ಟಿದ್ರು. ಅವಳ ಬಗ್ಗೆ ಇತರ ಶರಣರ ವಚನಗಳಲ್ಲಾಗಲಿ ಬೇರೆ ಬೇರೆ ಸಾಹಿತ್ಯದಲ್ಲಾಗಲಿ ನಿರೀಕ್ಷಿತ ಮಟ್ಟದ ಮಾಹಿತಿಗಳು ದೊರೀತಾ ಇಲ್ಲ. ಸಿಕ್ಕ ಒಂದೇ ಒಂದು ವಚನವನ್ನು ಆಧಾರವಾಗಿಸಿಕೊಂಡು ಸಂಗಣ್ಣವರು ಅಪರೂಪದ ನಾಟಕವನ್ನು ರಚಿಸಿದರು. ಅದರ ಪ್ರಯೋಗವು ತುಂಬ ಪರಿಣಾಮಕಾರಿಯಾಗಿತ್ತು. 50ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನು ನಮ್ಮ ಕಲಾವಿದರು ಕರ್ನಾಟಕದಾದ್ಯಂತ ನೀಡಿ ಸಂಕವಿಯ ಪರಿಚಯವನ್ನು ಜನಸಾಮಾನ್ಯರಿಗೂ ಮಾಡಿಕೊಟ್ಟಿದ್ದು ತುಂಬ ವಿಶೇಷ. ಈ ನಾಟಕ ಕೃತಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ದೊರಕಿತ್ತು. ನಾಟಕದಲ್ಲಿ ಸಂಕವಿಯ ತಾಯಿ ಮಾತ್ರ ಸೂಳೆ, ಆದರೆ ಅವಳು ಮಗಳಿಗೆ ಇನ್ನೂ ಅರಿವಿಲ್ಲದೇ ಇದ್ದಾಗಲೇ ಮುತ್ತು ಕಟ್ಟಿಸಿರ್ತಾಳೆ. ಮುಂದೆ ಸಂಕವೆ ತಾರುಣ್ಯಕ್ಕೆ ಕಾಲಿಟ್ಟಾಗ ತಾಯಿ ತಮ್ಮ ಕುಲಕಸಬನ್ನು ಮುಂದುವರಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅವೆಲ್ಲ ವಿಫಲ ಆಗ್ತವೆ. ಬದಲಾಗಿ ಸಂಕವೆ ಶರಣ ಮಾರ್ಗದಲ್ಲೇ ಸಾಕ್ತಾಳೆ. ಕೊನೆಯವರೆಗೂ ಲಿಂಗನಿಷ್ಠೆ, ಜಂಗಮ ಪ್ರೇಮ, ದಾಸೋಹ ಪ್ರಜ್ಞೆಯನ್ನು ಇಟ್ಕೊಂಡು ಬಾಳಿದಂಥ ಒಬ್ಬ ಅಪರೂಪದ ಜೀವಿ ಸಂಕವೆ ನಿಜಕ್ಕೂ ಅಮರಳು ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಇಷ್ಟು ಮಾತುಗಳನ್ನು ಹೇಳ್ತಾ ಇವತ್ತಿನ ದಾಸೋಹಿಗಳು ಚನ್ನಗಿರಿ ತಾಲೂಕು ವಡ್ನಾಳ್ ಗ್ರಾಮದ
ಅಡಿಕೆ ವ್ಯಾಪಾರಿಗಳಾಗಿರುವಂಥ ಶಿವಲಿಂಗಪ್ಪ ಮತ್ತು ಮಕ್ಕಳು ಅವ್ರಿಗೆ ವಿಶೇಷವಾದಂಥ ಕೃತಜ್ಞತೆಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುವು ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುವು ಮೆರೆದಂತ ಕಲ್ಯಾಣ ನಾಡು ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು. ಲೋಹರ ಕಕ್ಕಯ್ಯ ಮಾರಾರ ಚಂದಯ್ಯ ಲೋಹರ ಕಕ್ಕಯ್ಯ ಮಾರಾರ ಚಂದಯ್ಯ ಉದಿಸಿದ ಕಲ್ಯಾಣ ನಾಡು ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ನೀಲಶೀಲರು ಒಟ್ಟಾಗಿ ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು. ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು. ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯ್ತು ಕಲ್ಯಾಣ ಪಟ್ಟಣವಾಯ್ತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ. ಶರಣರ ಹಾಡಿ ಪಾಡಿ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ.